1977 ನಂತರ ಒಕ್ಕಲಿಗ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದೆ. ಸಿದ್ದರಾಮಯ್ಯರನ್ನ ಒಕ್ಕಲಿಗರ ವಿರೋಧಿ ಎನ್ನುವವರಿಗೆ ಇದು ತಕ್ಕ ಉತ್ತರ. ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಈಗ ಹೇಳಿಕೆ ಕೊಟ್ಟಿದ್ದಾರೆ, ಅಂದರೆ ಉತ್ತರ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಒಕ್ಕಲಿಗರ ವಿರೋಧಿ ಅನ್ನೋರಿಗೆ ನಾನು ಅಭ್ಯರ್ಥಿಯಾಗಿರುವುದೇ ಉತ್ತರ. ಮೈಸೂರು ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಕ್ಕಲಿಗರ ಪ್ರಾಬಲ್ಯ ಇದೆ. ನಾನು ಯಾವತ್ತೂ ಜಾತಿ ರಾಜಕಾರಣ ಮಾಡಿಲ್ಲ ಅಂತ ಲಕ್ಷ್ಮಣ್ ಸ್ಪಷ್ಟಪಡಿಸಿದ್ದಾರೆ. ಈಗ ಯದುವೀರ್ ಮತ್ತು ನನ್ನ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಜನಸಾಮಾನ್ಯರ ಬಳಿಗೆ ಬರುವ ವ್ಯಕ್ತಿ ಬೇಕಾ, ನಾವೇ ಅವರ ಮನೆ ಬಳಿಗೆ ಹೋಗುವ ವ್ಯಕ್ತಿ ಬೇಕಾ, ನೀವೇ ನಿರ್ಧಾರ ಮಾಡಿ ಅಂತ ಲಕ್ಷ್ಮಣ್ ಈಗ ಮತದಾರರು ಕೇಳಿದ್ದಾರೆ. ಪ್ರತಾಪ್ ಸಿಂಹ 10 ವರ್ಷ ಸಂಸದರಾಗಿದ್ದು ಹಿಟ್ ವಿಕೆಟ್ ಆಗೋಗ್ಬಿಟ್ರು. ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ವ್ಯಂಗ್ಯವಾಡಿದ್ದಾರೆ. 8 ಅಸೆಂಬ್ಲಿಗಳ ಪೈಕಿ ಒಕ್ಕಲಿಗ ಸಮುದಾಯ ಒಂದು ಪ್ರಬಲ ಸಮುದಾಯ. ಹೈಯೆಸ್ಟ್ ನಂಬರ್ ಆಫ್ ವೋಟ್ಸು ನಮ್ಮ ಪರಿಶಿಷ್ಟ ಜಾತಿಯವರು ಬಿಟ್ಟರೆ ನೆಕ್ಸ್ಟ್ ಒಕ್ಕಲಿಗ ಸಮುದಾಯ ಇರುವಂಥದ್ದು ನಾವು ನೋಡ್ಬೋದು. ಮೂರನೇದು ಮುಸ್ಲಿಂ ಸಮುದಾಯದ ವೋಟ್ಗಳಿದೆ. ಆದರೆ ಪ್ರತಾಪ್ ಸಿಂಹ ಅವರು ಹಿಟ್ ವಿಕೆಟ್ ಔಟ್ ಆಗೋದ್ರಲ್ಲ, ಅವ್ರಿಗೆ ಅವರೇ ಹಿಟ್ ವಿಕೆಟ್ ಮಾಡ್ಕೊಂಬಿಟ್ರು, ಯಾಕೆ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಈಗ ಬಿಜೆಪಿಯವರು ರಾಜವಂಶಸ್ಥ ದತ್ತುಪುತ್ರ ವರ್ಸಸ್ ಸಾಮಾನ್ಯ ಪ್ರಜೆನ ಬೀದಿನಲ್ಲಿ ಹೋರಾಡುವಂಥ ವ್ಯಕ್ತಿ. ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂದ ನಮ್ಮ ಮನೆಯಿಂದ ಕೆಲವು ಟೈಮ್ ನಾನು ನಡ್ಕೊಂಡೇ ಬರ್ತೀನಿ. ಮಹಾರಾಜರು ಮಗ ಅವರೇನು ಯದುವೀರವರು ನಿಂತಿದ್ದಾರೆ, ನಿಲ್ಲಿ ಸ್ವಾಗತ ಮಾಡ್ತೀವಿ. ಪಾಪ ಭಾಳ ಅವ್ರನ್ನ ಫೋರ್ಸ್ ಮಾಡಿ ಕರ್ಕೊಂಬಂದು ನಿಲ್ಲಿಸಿರುವಂಥವ್ರು ಯಾರು ಅನ್ನುವಂಥದ್ದು ಪ್ರತಾಪ್ ಸಿಂಹ ಅವ್ರಿಗೆ ಚೆನ್ನಾಗಿ ಗೊತ್ತು. ದಯಮಾಡಿ ಹೇಳಿ. ಈಗಲೂ ಕೂಡ ಪಾಪ ಅವ್ರಿಗೆ ಇಷ್ಟ ಇಲ್ಲದೇ ಇದ್ರು ಹೊರಗಡೆ ಕರ್ಕೊಂಡೋಗಿ ಫುಟ್ಪಾತಲ್ಲಿ ನಿಲ್ಲಿಸುವಂಥದ್ದು, ಫುಟ್ಪಾತಲ್ಲಿ ಟೀ ಕುಡಿಸುವಂಥದ್ದು ಇದಕ್ಕಿದ್ದಂಗೆ ಏನೋ ಒಂಥರ ಗಿಮ್ಮಿಕ್ ಮಾಡುವಂಥ ಕೆಲಸಗಳು ಮಾಡ್ತಾ ಇರುವಂಥದ್ದು ಜನಸಾಮಾನ್ಯರಿಗೆ ಒಂಥರ ಬೇಸರ ತಂದಿದೆ. ಪ್ರಾಕ್ಟಿಕಲ್ ಆಗಿರಲಿ. ನಾನು 24/7 ಜನಸಾಮಾನ್ಯರ ಮನೆ ಕಾಯುವಂಥವ್ನು. ನಾನು ಜನಸಾಮಾನ್ಯರಿಗೆ ಬಿಟ್ಬಿಡ್ತೀನಿ, ಮತದಾರರಿಗೆ ಬಿಟ್ಬಿಡ್ತೀನಿ. ಜನಸಾಮಾನ್ಯರ ಅವ್ರ ಮನೆ ಕಾಯುವಂಥ ವ್ಯಕ್ತಿ ಬೇಕಾ, ಇಲ್ಲ ಇನ್ನೊಬ್ಬರ ಮನೆ ಮುಂದ್ಗಡೆ ಹೋಗಿ ಅವ್ರ ಮನೆ ಕಾಯುವಂಥ ವ್ಯಕ್ತಿ ಬೇಕಾ ಅನ್ನುವಂಥದ್ದು ಒಂದು ತೀರ್ಮಾನ ಮಾಡಲಿ. ಅದು 1977 ನಂತರ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ನೀಡಿರುವಂಥ ಲೋಕಸಭಾ ಟಿಕೆಟ್ ಕಾಂಗ್ರೆಸ್ ಪಕ್ಷದಿಂದ 1977ರಲ್ಲಿ ತುಳಸಿದಾಸಪ್ಪನವರಿಗೆ ಕೊಟ್ಟಿದ್ದು. ಅದು ಬಿಟ್ಟರೆ 2024ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಏನು ನಮ್ಮ ಬಿಜೆಪಿ ಮುಖಂಡರು ಮತ್ತು JDSನವರು ನಿರಂತರವಾಗಿ ಸಿದ್ದರಾಮಯ್ಯನವ್ರನ್ನ ಒಕ್ಕಲಿಗರ ವಿರೋಧಿ ಎನ್ನುವಂಥ ಒಂದು ಬಿಂಬಿಸುವಂಥದ್ದೊಂದು ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ತಕ್ಕ ಉತ್ತರ. ಇದು ಕೊನೆಯ ಅವಕಾಶವನ್ನು ನಮ್ಮ ಪಕ್ಷದವರು ಕೊಟ್ಟಿದ್ದಾರೆ. ಮತದಾರಗಳಲ್ಲಿ ನಾನು ವಿನಂತಿ ಮಾಡ್ಕೋತೀನಿ, ದಯಮಾಡಿ ನಿಮ್ಮ ಸರ್ವಿಸ್ ಮಾಡುವಂಥದ್ದಕ್ಕೆ, ನಿಮ್ಮ ಸೇವೆ ಮಾಡುವಂಥದ್ದಕ್ಕೆ ಒಂದು ಕೊನೆಯ ಅವಕಾಶವನ್ನು ದಯಮಾಡಿ ನನಗೆ ಅವಕಾಶವನ್ನು ಮಾಡಿಕೊಡಿ. ನಾವು ಸುಸ್ತಾಗೋಗಿದ್ದೀವಿ. ಮನುಷ್ಯನಿಗೆ ಜನಸಾಮಾನ್ಯರು ಮತ್ತು ಮತದಾರರು ಪರೀಕ್ಷೆ ಮಾಡುವಂಥದ್ದು, ಸೋಲಿಸುವಂಥದ್ದು 1 ಸರಿ ಇರ್ಬೋದು, 2 ಸರಿ ಇರ್ಬೋದು, 3 ಸರಿ ಇರ್ಬೋದು, 4 ಬಾರಿ ಸೋಲಿಸಿದ್ದಾರೆ ನನಗೆ. ಇದು ಕೊನೆಯ ಅವಕಾಶ. ಪಕ್ಷ ಆದರೂ ಕೂಡ ನನ್ನ ಪ್ರಾಮಾಣಿಕತೆಗೆ ನನ್ನ ಗುರುಸಿ ಮತ್ತು ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಟ್ಟಿದೆ. ಈ ಸರಿ ಏನಾದರೂ ಮತ್ತೆ ನನ್ನ ಕೈ ಹಿಡಿಲಿಲ್ಲ ಅಂದರೆ ಮತದಾರರು ನಾನು ಸತ್ತಂಗೆ.